ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 27, 18ರಿಂದ 22ನೇ ವಚನವನ್ನ ನಾವು ಧ್ಯಾನ ಮಾಡಲಿದ್ದೇವೆ. ಓದಿಕೊಳ್ಳಲ್ವಾ? ಅವನು ತಂದೆಯ ಬಳಿಗೆ ಹೋಗಿ ಅಪ್ಪ ಎಂದು ಹೇಳಲು, ತಂದೆಯು, ಏನು ಮಗನೇ, ನೀನು ಯಾರು ಎಂದು ಕೇಳಿದನು. ಯಾಕೋಬನು ಅವನಿಗೆ, ನಾನು ನಿನ್ನ ಹಿರಿ ಮಗನಾದ ಏಸಾವನು, ನಿನ್ನ ಅಪ್ಪಣೆಯಂತೆ ಮಾಡಿಕೊಂಡು ಬಂದಿದ್ದೇನೆ. ಎದ್ದು ಕೂತುಕೊಂಡು ನಾನು ತಂದಿರುವ ಬೇಟೆ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಕೇಳಲು, ಈಸಾಕನು, ಏನು ಮಗನೇ, ಇಷ್ಟು ಬೇಗ ಹೇಗೆ ಸಿಕ್ಕಿತು ಎಂದು ಕೇಳಿದಕ್ಕೆ ಅವನು, ನಿನ್ನ ದೇವರಾದ ಯೆಹೋವನು ಅದನ್ನು ನನ್ನೆದುರಿಗೆ ಬರಮಾಡಿದನು ಅಂದನು. ಈಸಾಕನು ಅವನಿಗೆ, ಕಂದ, ನನ್ನ ಬಳಿಗೆ ಬಾ, ನೀನು ನನ್ನ ಮಗನಾದ ಏಸಾವನೋ ಅಲ್ಲವೋ, ನಿನ್ನನ್ನು ಮುಟ್ಟಿ ತುಳಿಕೊಳ್ಳಬೇಕು ಎಂದು ಹೇಳಿದನು. ಯಾಕೋಬನು ತನ್ನ ತಂದೆಯ ಹತ್ತಿರಕ್ಕೆ ಬಂದಾಗ ಈಸಾಕನು ಅವನನ್ನು ಮುಟ್ಟಿ ನೋಡಿ, ಸ್ವರವೇನೋ ಯಾಕೋಬನ ಸ್ವರ, ಕೈ ಏಸಾವನ ಕೈ ಅಂದುಕೊಂಡನು. ಈಗ ಈ ಭಾಗದಲ್ಲಿ ನಾವು ನೋಡ್ತೀವಿ, ತಾಯಿ ಹೇಳಿಕೊಟ್ಟ ಹಾಗೆ ಯಾಕೋಬ ತಂದೆ ಬಳಿಗೆ ಬರ್ತಾನೆ. ಅಪ್ಪ, ರುಚಿಯಾದ ಮಾಂಸದ ಊಟ ತಯಾರು ಮಾಡಿದ್ದಾನೆ, ತಿಂದು ನನ್ನ ಆಶೀರ್ವಾದ ಮಾಡು. ನೀನು ಯಾರು? ನಾನು ಏಸಾವ ಅಂತ ಸುಳ್ಳು ಹೇಳ್ತಾನೆ. ಇಷ್ಟು ಬೇಗ ಹೆಂಗಪ್ಪ ಬೇಟೆ ನಿಂಗೆ ಸಿಕ್ತು? ದೇವರೇ ಒದಗಿಸ್ಕೊಟ್ಬಿಟ್ರು ಅಂತ ದೇವ್ರ ಹೆಸರು ಹೇಳ್ಬಿಡ್ತಾನೆ. ಮಾತ್ರವಲ್ಲದೆ ತಂದೆ ಏನ್ ಮಾಡ್ತಾರೆ, ಸರಿ ಸ್ವರವೇನೋ ಯಾಕೋಬಂದು, ಆದ್ರೆ ನಿನ್ನ ಮೈ ಮುಟ್ಟಿ ನೋಡೋಣ ಎಂಬುದಾಗಿ ಅವನು ಕೇಳಿದಾಗ, ಅಲ್ಲಿ ಯಾಕೋಬ ಏನ್ ಮಾಡ್ತಾನೆ, ಚರ್ಮವನ್ನು ಒರೆಸ್ಕೊಂಡು ಬಂದಿರ್ತಾರಲ್ಲ, ಮುಟ್ಟಿ ನೋಡಿದಾಗ ಸರಿ ಮೈ ಏನೋ ಏಸಾವನ ತರ ಇದೆ, ಸ್ವರವೇನೋ ಯಾಕೋಬನ ತರ ಇದೆ ಎಂಬುದಾಗಿ ಹೇಳಿ, ಅಲ್ಲಿ ಅವನೇನ್ ಮಾಡ್ತಾನೆ, ಸ್ವರವೇನೋ ಯಾಕೋಬನ ಸ್ವರ, ಕೈ ಏಸಾವನ ಕೈ ಅಂತ ಅಂದುಕೊಳ್ತಾನೆ. ಆದ್ರೆ ಅವನು ಅದನ್ನ ಪರೀಕ್ಷೆ ಮಾಡಿ ನೋಡಿ. ಇದರಲ್ಲಿ ನಾವು ಕಲಿಯುವಂತ ಅನೇಕ ಪಾಠಗಳಿದೆ. ಒಂದನೇದಾಗಿ, ದೇವರ ಹೆಸರನ್ನ ಅಯೋಗ್ಯವಾಗಿ ಎತ್ತಬಾರದು. ಎರಡನೇದಾಗಿ, ಮಕ್ಕಳು ಏನೇ ಒಂದು ಕಾರ್ಯಗಳನ್ನ ಮಾಡುವಾಗ ತಂದೆ ತಾಯಿಗಳು ಅದನ್ನ ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕು. ನಿಮ್ಮ ಮಕ್ಕಳು ಏನ್ ನೋಡ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಯಾರ ಹತ್ರ ಮಾತಾಡ್ತಾ ಇದ್ದಾರೆ, ಯಾವ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ತಂದೆ ತಾಯಿಗಳು ಬಹಳ ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕು. ಇಲ್ಲಿ ಏಸಾವನು ಯಾಕೋಬನಿಗೆ ಜಗಳ ಬಂದಿರುವಂತದ್ದು, 20 ವರ್ಷ ಅವರು ಡಿವೈಡ್ ಆಗಿರೋದು. ಇದಕ್ಕೆ ಕಾರಣ ಯಾರು ಎಂಬುದಾಗಿ ನಾವು ನೋಡುವಾಗ ತಂದೆ ತಾಯಿಗಳು, ಏಸಾವ ಮತ್ತೆ ಈಸಾಕ ಮತ್ತು ರೆಬೆಕ್ಕಳು ತಂದೆ ತಾಯಿಗಳು ಮಾಡಿದಂತ ಈ ಕಾರ್ಯ ಮಕ್ಕಳಿಗೆ ಎಷ್ಟು ಒಂದು ಸಮಸ್ಯೆಯನ್ನು ತರ್ತದೆ ನೋಡಿ, ಪ್ರಿಯ ದೇವರ ಮಕ್ಕಳೇ. ಆದ್ರಿಂದ ನಾವು ತಂದೆ ತಾಯಿಗಳು ಸಹ ಸರಿಯಾದ ತೀರ್ಮಾನಗಳನ್ನು ಮಾಡಬೇಕು. ಸರಿಯಾದದ್ದು ನಾವು ಮಾಡುವಾಗ ಮಕ್ಕಳಿಗೆ ಒಳ್ಳೆಯ ಆಶೀರ್ವಾದಗಳನ್ನ ನಾವು ಕೊಡಬಹುದು. ಈಗ ಇವನಿಗೆ ಕಣ್ಣು ಕಾಣ್ತಾ ಇಲ್ಲ ನೋಡ್ರಿ, ಯಾರಿಗೆ? ತಂದೆಗೆ. ಆದ್ರೂ ಸಹ ಅವನು ಇಲ್ಲಿ ಸ್ವಲ್ಪ ಕೆಲವು ಕಾರ್ಯಗಳನ್ನ ಇವ್ಯಾಲ್ಯೂಯೇಟ್ ಮಾಡ್ಬೇಕಾಯ್ತು, ಪರೀಕ್ಷೆ ಮಾಡ್ಬೇಕಾಯ್ತು. ಅನೇಕರಿಗೆ ಇವತ್ತು ಆತ್ಮಿಕವಾದ ಕಣ್ಣು ಸಹ ಕಾಣ್ತಾ ಇಲ್ಲ. ಅನೇಕರು ಮನವಿಟ್ಟು ನೋಡ್ತಾ ಇಲ್ಲ, ಮನಸ್ಸಿಟ್ಟು ನೋಡ್ತಾ ಇಲ್ಲ. ಎಲ್ಲ ಕಾರ್ಯಗಳನ್ನ ಮಕ್ಕಳ ಕುರಿತು ಗಮನ ಇಟ್ಟು ನಾವು ಪರಿಶೀಲನೆ ಮಾಡುವಾಗ ಮಾತ್ರವೇ ನಾವು ಕುಟುಂಬವನ್ನ ಚೆನ್ನಾಗಿ ನಡೆಸಲಿಕ್ಕೆ ಸಾಧ್ಯ. ಆ ರೀತಿ ಒಂದ್ ವೇಳೆ ನಿಮ್ಮ ಕುಟುಂಬದಲ್ಲಿ ಇರೋದಾದ್ರೆ ಸರಿಪಡಿಸ್ಕೊಳ್ರಿ. ಇನ್ನು ಮೇಲೆ ಎಲ್ಲ ಕಾರ್ಯಗಳನ್ನ ಮನಸ್ಸಿಟ್ಟು ನೋಡ್ರಿ, ಪರಿಶೀಲನೆ ಮಾಡಿ ನೋಡ್ರಿ, ಕರೆಕ್ಟ್ ಆಗಿ ನೋಡ್ರಿ. ಕರ್ತನ ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಒಂದು ವೇಳೆ ನೀವು ಯೇಸ್ವಾಮಿ ನಂಬದೆ ಹೋದ್ರೆ ಯೇಸುವಿಗೆ ನಿಮ್ಮ ಹೃದಯವನ್ನ ಕೊಡಿ. ಒಂದು ವೇಳೆ ನೀವು ಯೇಸ್ವಾಮಿ ನಂಬಿ ಡಿಟೋರ್ ಆಗಿದ್ರೆ ತಿರುಗಿ ಆತನ ಬಳಿಗೆ ಪಶ್ಚಾತ್ತಾಪ ಪಟ್ಟು ಬಂದ್ರೆ ಕರ್ತನ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ಈ ದಿನ ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದೀಯಾ ದೇವರೇ. ಈಸಾಕ ರೆಬೆಕ್ಕಳ ಕುಟುಂಬದಲ್ಲಿ ಯಾವ ರೀತಿ ಅನೇಕ ಸಮಸ್ಯೆಗಳಿಗೆ ಕಾರಣವೇನೆಂಬುದಾಗಿ ನಾವು ಕಲಿತೆವು. ತಂದೆ ತಾಯಿಗಳಾದ ನಾವು ಪ್ರತಿಯೊಂದು ಕಾರ್ಯಗಳನ್ನ
ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಎಂಬುದಾಗಿ ಪರೀಕ್ಷಿಸಿ ಪರಿಶೀಲನೆ ಮಾಡುವಾಗ ನಮ್ಮೆಲ್ಲರೂ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಸ್ತುತಿ ಘನ ಮಾನ ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಯಾರ್ಯಾರು ಇವತ್ತು ತಮ್ಮ ಜೀವಿತವನ್ನು ನಿನ್ನ ಕೈಗೊಪ್ಪಿಸಿಕೊಟ್ಟಿದ್ದಾರೋ ಅವರನ್ನು ಆಶೀರ್ವಾದ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೆನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ